ದಿನ ಕರುಣಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಏನು ಒಂದು ಮೇಕೆದಾಟು ಯೋಜನೆಯನ್ನು ಕೂಡಲೇ ಪ್ರಾರಂಭಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಡಿ.ಕೆ. ಶಿವಕುಮಾರ್ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಅವರ ನೇತೃತ್ವದಲ್ಲಿ, ಅದು ಕೋವಿಡ್ ಅಂತ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ತರುವಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವು ಡಿ.ಕೆ. ಶಿವಕುಮಾರ್ ಮೇಲೆ ನಿರೀಕ್ಷೆ ಇಟ್ಟಿದ್ದು ಒಂದೇ, ಅಧಿಕಾರಕ್ಕೆ ಬಂದ ಮೊದಲನೇ ಘೋಷಣೆ ಮೇಕೆದಾಟು ಯೋಜನೆಯನ್ನು ಪ್ರಾರಂಭಿಸ್ತಾರೆ ಅನ್ನುವಂಥ ನಿರೀಕ್ಷೆಗಳನ್ನು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ. ಆ ನಿರೀಕ್ಷೆ ಹುಸಿಯಾಗಿದೆ. ಕಾರಣ ಅವರು ಇತ್ತೀಚಿನ ದಿನಗಳಲ್ಲಿ ಏನು ಅಧಿಕಾರಕ್ಕೆ ಬಂದರು, ಆ ಅಧಿಕಾರದ ಒಂದು ಹಂಬಲು ಕನಿಷ್ಠ ಒಂದು 7-8 ಜಿಲ್ಲೆಗಳಿಗೆ ಕುಡಿಯುವ ನೀರು, ವಿದ್ಯುತ್ ಸಂಪರ್ಕ ಬಗ್ಗೆ ಮತ್ತು ವ್ಯವಸಾಯಕ್ಕೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಆ ಒಂದು ಡ್ಯಾಮನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಪಣವನ್ನು ತೋರ್ತಾರೆ ಅಂತ ಹೇಳ್ಕೊಂಡಿದ್ದು. ಆ ನಿರೀಕ್ಷೆ ನಮಗೆ ಸುಳ್ಳಾಗಿದೆ. ಯಾಕೆ ಆ ನಿರೀಕ್ಷೆ ಸುಳ್ಳಾಗಿದೆಯೋ, ಇದು ಬರೀ ಈ ನಮ್ಮ ಜಲ ಭಾಷೆ ವಿಚಾರನ ಇಟ್ಕೊಂಡು ಬರೀ ರಾಜಕೀಯಕ್ಕೆ ಸೀಮಿತವನ್ನು ಮಾಡ್ಕೊತಾ ಇರೋದು ಸಂಶಯ ಆಗಿದೆ. ದಯಮಾಡಿ ಈ ಕೂಡಲೇ ನಮ್ಮ ಮೇಕೆದಾಟು ಯೋಜನೆಯನ್ನು ಪ್ರಾರಂಭಿಸಬೇಕು ಅನ್ನೋದು ಕರುಣಾಂಬೆ ರಕ್ಷಣಾ ವೇದಿಕೆ ಆಗ್ರಹ. ಇದು 47 TMC ನೀರು ಸಂಗ್ರಹವಾಗುವಂತಹ ಕೆಪಾಸಿಟಿ ಮತ್ತು ಅದನ್ನು ಒಂದು TRP ಏನು ಕೊಟ್ಟಿದ್ದಾರೆ ಇದಾಗ್ತದೆ. ಅದರ ಜೊತೆಗೆ ವೇಸ್ಟ್ ಆಗಿ ಸಮುದ್ರದ ಪಾಲಾಗ್ತದೆ. ಇದು ತಮಿಳುನಾಡಿಗೂ ಜನರಿಗೂ ಅನುಕೂಲ ಆಗ್ತದೆ, ಕನ್ನಡಿಗರಿಗೆ ಇನ್ನೂ ಒಳ್ಳೆಯದಾಗ್ತದೆ. ದಯಮಾಡಿ ಇದರ ಯಾವುದೇ ರಾಜಕೀಯ ಪಕ್ಷಗಳು ರಾಜಕೀಯವನ್ನು ಬಳಸದೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಂದು ಮೇಕೆದಾಟು ಯೋಜನೆಯನ್ನು ಕೂಡಲೇ ಪ್ರಾರಂಭಿಸಬೇಕು ಅನ್ನೋದು ಕರುಣಾಂಬೆ ರಕ್ಷಣಾ ವೇದಿಕೆ ಉದ್ದೇಶ ಮತ್ತು ಆಗ್ರಹ. ಖಂಡಿತವಾಗಿಯೂ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಇದು ಮೂಲ ಕಾರಣ. ಯಾಕೆ ಅಂತಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಸೇರ್ಕೊಂಡು ಒಂದು ಹೋರಾಟವನ್ನು ಮಾಡಿದ್ರು. ಲಕ್ಷಾಂತರ ಜನ ಸೇರಿಸ್ಕೊಂಡು ಹೋರಾಟ ಮಾಡಿದಂತಹ ನಾಯಕರುಗಳಿಗೆ ಅವರು ಅಧಿಕಾರಕ್ಕೆ ಬಂದಂಥ ಕೆಲಸವನ್ನು ಕಾರ್ಯರೂಪಕ್ಕೆ ತರುವಂತಹ ಶಕ್ತಿ ಇಲ್ಲ ಅಂತಂದರೆ ಹೆಂಗೆ? ಇವತ್ತು ತಮಿಳುನಾಡು ರಾಜಕಾರಣಿಗಳನ್ನ ನೋಡಿ ಕರ್ನಾಟಕದ ರಾಜಕಾರಣಿಗಳು ಕಲಿಬೇಕಾಗಿದೆ, ಭಾಳಷ್ಟು ಕಲಿಬೇಕಾಗಿದೆ. ತಮಿಳುನಾಡು ರಾಜಕಾರಣದಲ್ಲಿ ನೆಲ ಭಾಷೆ ವಿಚಾರ ಬಂದಾಗ ಎಲ್ಲರೂ ಸಹ ಒಗ್ಗಟ್ಟಾಗ್ತಾರೆ. ಆದರೆ ನಮ್ಮ ದುರ್ದೈವ ಏನು ಅಂತಂದರೆ ನಮ್ಮಲ್ಲಿರುವಂಥ ನಾಯಕರುಗಳ ಪರಿಸ್ಥಿತಿ, ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ದಯಮಾಡಿ ಎಲ್ಲ ರಾಜಕೀಯ ಪಕ್ಷಗಳಿಗೂ ನಾವು ಕೇಳೋದೊಂದೇ, ದಯಮಾಡಿ ನೆಲ ಭಾಷೆ ಜಲ ವಿಚಾರದಲ್ಲಿ ನೀವು ಯಾವುದೇ ರೀತಿಯ ರಾಜಕೀಯವನ್ನು ಮಾಡಬೇಡಿ. ಮಾಡಿದ್ರೆ ಜನರ ಶಾಪ ಮತ್ತು ಜನರಿಗೆ ಕೆಂಗಣಿಗೆ ನೀವು ಗುರಿ ಆಗ್ತೀರಿ. ಹಾಗಾಗಿ ಏನು ಇವತ್ತೊಂದು ಭಾಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ 136 ಸೀಟ್ ಬರೋ ಮೂಲ ಕಾರಣ ಹಳೆ ಮೈಸೂರು ಭಾಗದಲ್ಲಿ ಮೇಕೆದಾಟು ಯೋಜನೆ ಪಾದಯಾತ್ರೆನೇ ಮೂಲ ಕಾರಣ. ಈ ಹೋರಾಟದ ಮುಖಾಂತರ ಡಿ.ಕೆ. ಶಿವಕುಮಾರ್ಗೆ ನೆನಪು ಮಾಡಲಿಕ್ಕೆ ಕರುಣಾಂಬೆ ರಕ್ಷಣಾ ವೇದಿಕೆ ಬಯಸ್ತಾ ಇದ್ದೇವೆ. ಯಾಕೆಂತಂದರೆ ನಿಮ್ಮ ಯೋಜನೆ, ನಿಮ್ಮ ಇದು ಎಲ್ಲೋಗ್ತು? ದಯಮಾಡಿ ಈ ಯೋಜನೆಯನ್ನು ನೀವೇನಂತ ಅವತ್ತು ನಡೆದಿದ್ದೀರಿ, ನುಡಿದಂತೆ ನಡಿತೀನಿ ಅಂತ ಎಲ್ಲವಾಗಲೂ ಹೇಳ್ತಾನೆ ಇರ್ತೀರಿ. ನಾನು ಸುಮಾರು ಚಾನಲ್ಗಳ ಸಂದರ್ಶನಗಳು ಹೇಳ್ತೀನಿ, ನುಡಿದಂತೆ ನಡೀತೇವೆ. ನುಡಿದಂತೆ ಎಲ್ಲಿ ನಡೀತಾ ಇದ್ದೀರಿ ಸ್ವಾಮಿ? ದಯಮಾಡಿ ನೀವು ನಿಮಗೆ ನೆಲ ಜಲ ಭಾಷೆ ವಿಚಾರವಾಗಿ ನಿಮಗೆ ಪ್ರೀತಿನೇ ಇದ್ದರೆ ದಯಮಾಡಿ ಈ ಅನುಷ್ಠಾನವನ್ನು ದಯಮಾಡಿ ಈಗ ಕೂಡಲೇ ಮೇಕೆದಾಟು ಯೋಜನೆಯನ್ನು ಪ್ರಾರಂಭಿಸಬೇಕು ಅನ್ನೋದು ನಮ್ಮ ಕರುಣಾಂಬೆ ರಕ್ಷಣಾ ವೇದಿಕೆ ಆಗ್ರಹ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರ ಹತ್ರ ನಾವು ಕೇಳ್ಕೊಳ್ಳೋದೇನು ಅಂದರೆ, ನಮ್ಮ ಕರ್ನಾಟಕದ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಸಿಗ್ತಿಲ್ಲ. ಆದರೆ ಅವರು ಮೇಕೆದಾಟು ಅಣೆಕಟ್ಟನ್ನು ನಾವು ಮಾಡ್ತೀವಿ ಅಂತೇಳಿ ಇನ್ನೂ ಅದನ್ನು ಜಾರಿಗೊಳಿಸಿಲ್ಲ. ಬಟ್ ಇವಾಗ ನಮ್ಮ ರೈತರಿಗೆ ಅದು ಬೆಳೆ ಬೆಳೆಯೋದಕ್ಕೆ ನೀರು ಸಾಕಾಗದೆ ತೊಂದರೆ ಪಡ್ತಿದ್ದಾರೆ. ಮೊದಲು ನಮ್ಮ ರೈತರಿಗೆ, ನಮ್ಮ ಕರ್ನಾಟಕದ ರೈತರಿಗೆ ಅವರು ನೀರನ್ನು ಈ ಯೋಜನೆಯಲ್ಲಿ ನೀರನ್ನು ಬಿಡಬೇಕು. ಹಾಗೆ ನಮ್ಮ ಕರ್ನಾಟಕದ ಜನತೆಗೆ ಕುಡಿಯುವ ನೀರನ್ನು, ಅವರು ಕಾವೇರಿ ನೀರನ್ನು ನಮ್ಮ ಕರ್ನಾಟಕದಲ್ಲೇ ಉಳಿಸ್ಬೇಕು. ಮೇಕೆದಾಟು ಅಣೆಕಟ್ಟು ಯೋಜನೆಯನ್ನು ಸದ್ಯದಲ್ಲೇ ಜಾರಿಗೊಳಿಸಿ
ನಮ್ಮ ಕರ್ನಾಟಕದ ಜನತೆಗೆ, ರೈತರಿಗೆ ಎಲ್ರಿಗೂ ಅನುಕೂಲ ಮಾಡ್ಕೋಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊ ಬರೋ ಚುನಾವಣೆಯಲ್ಲಿ ಬಹುಶಃ ಕಾಂಗ್ರೆಸ್ ಸರ್ಕಾರಕ್ಕೆ ಧಕ್ಕೆ ಆಗಬಹುದು. ಅದಕ್ಕೋಸ್ಕರನೇ ಹೇಳ್ತಿದ್ದೀವಿ, ನೀವು ಮುಖ್ಯವಾಗಿ ಇದನ್ನೇ ಮಾಡಬೇಕಾಗಿರೋದು. ನೀವೇನು ಯೋಜನೆಗೆ ನೀವು ಇದು ಮಾಡಿದ್ರೋ, ಮಾತು ಕೊಟ್ಟಿದ್ರೋ, ನೀವು ಅಧಿಕಾರಿಗೆ ಬಂದ ತಕ್ಷಣ ಅದನ್ನು ಮರ್ತೇ ಬಿಟ್ಟಿದ್ದೀರಾ. ನೀವು ಆ ಯೋಜನೆನ ಸದ್ಯದಲ್ಲೇ ಜಾರಿಗೊಳಿಸಿದ್ರೆ ಮುಂದಿನ ಚುನಾವಣೆಗೆ ಬಹುಶಃ ನಿಮಗೆ ಅನುಕೂಲ ಆಗಬಹುದು. ನಾವು ಕೂಡ ನಿಮ್ಮ ಸರ್ಕಾರಕ್ಕೆ ಒಂದು ಸಪೋರ್ಟ್ ಕೂಡ ಮಾಡಬಹುದು. ಇಲ್ಲ ಅಂದರೆ ನಾವು ಇದೇ ರೀತಿ ಧಿಕ್ಕರಿಸ್ತೀವಿ.